ನಮಸ್ಕಾರ ವೀಕ್ಷಕರೇ. ದ್ವಾದಶ ರಾಶಿಯ ಗೋಚಾರ ಫಲ ಹೇಗಿದೆ, ಮಾಸ ಭವಿಷ್ಯ ಹೇಗಿದೆ, 12 ರಾಶಿಗಳ ಫಲಾಫಲಗಳೇನು, ಬಹಳಷ್ಟು ಜನ ನನ್ನ ರಾಶಿಗೇನಿರುತ್ತೋ, ಮೇಷಕ್ಕೇನಿರುತ್ತೋ, ವೃಷಭಕ್ಕೇನಿರುತ್ತೋ, ಮಿಥುನಕ್ಕೇನಿರುತ್ತೋ, ಕಟಕಕ್ಕೇನಿರುತ್ತೋ, ಸಿಂಹಕ್ಕೇನಿರುತ್ತೋ, ಕನ್ಯಾಕ್ಕೇನಿರುತ್ತೋ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 12 ರಾಶಿಯವರದು ಕೂಡ ಭವಿಷ್ಯವನ್ನ, ನಡೀತಕ್ಕಂಥ ಘಟನೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ನಾನು ಪ್ರತಿ ಮಾಸ ಕೊಡ್ತಾ ಬಂದಿದ್ದೇನೆ. ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಒಂದೊಂದು ರಾಶಿಯ ಭವಿಷ್ಯವನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಕುಲ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನಿಮ್ಮ ಜಾತಕ ಏನ್ ಹೇಳುತ್ತೆ ನೋಡೋಣ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹೇಗಿದೆ? ವೃಷಭ ರಾಶಿಯವರಿಗೇನು ಸ್ವಾಮಿ, ಎಲ್ಲಾ ಸೆಲ್ಫ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಗಜಕೇಸರಿ ಯೋಗ, ಮುಟ್ಟಿದ್ದೆಲ್ಲ ಚಿನ್ನ. ಪಾಪ ಅವನ್ ಯಾರೋ ಮೊನ್ನೆ ಪಾಪ ನಮ್ಮ ಕಚೇರಿಗೆ ಬಂದು ಕೇಳ್ದ, ಗುರುಗಳೇ ನಾನ್ ನಮ್ ಜಮೀನ್ ಹತ್ರ ಹೋಗಿದ್ದೆ, ಎಲ್ಲಾ ಕಡೆ ಕೈ ಆಡಿಸಿದೀನಿ, ನಂದು ವೃಷಭ ರಾಶಿ, ಚಿನ್ನ ಆಗ್ಲೇ ಇಲ್ಲ ಗುರುಗಳೇ, ಮಣ್ಣಾಗೇ ಇತ್ತು. ಅದಕ್ಕೆ ನಾನು ನಿಮಗೆ ಹೇಳ್ತಕ್ಕಂಥದ್ದು, ಜಾತಕ ಬಲವೂ ಕೂಡ ಬೇಕು. ಜಾತಕದಲ್ಲಿ ನಿಷ್ಪಂಚಕವಾಗಿರ್ತಕ್ಕಂಥ ಗ್ರಹಗಳ ಬಲ ಅಂತಕ್ಕಂಥದ್ದಿರಬೇಕು. ಇದ್ದಾಗ ಮಾತ್ರ ಆ ಗಜಕೇಸರಿ ಯೋಗ, ರಾಜಯೋಗ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುವುದು. ಶುಕ್ರ ದಶೆ ನಡೆದರೂ ಸಹಿತ ನೀವು ಜನನ ಕಾಲದಲ್ಲಿ ಏನಾದರೂ ದೋಷವನ್ನ ಇಟ್ಕೊಂಡಿದ್ದರೆ ಬರ್ತಕ್ಕಂಥದ್ದು ಟರ್ನ್ ಆಗತ್ತಂತೆ, ಬರ್ತಕ್ಕಂಥ ಶುಭ ಫಲಗಳು. ಬಹಳಷ್ಟು ಜನ ಈ ಮಾತನ್ನ ಕೇಳ್ತಾ ಇದ್ದೀರಾ. ಆದರೆ ಭಗವಂತ ಹಿಂದೆ ಹೋದ ವರ್ಷ ಯೋಚನೆಯನ್ನ ಮಾಡಿ, ಹೋದ ವರ್ಷ ಇದ್ದಂತ ಒಂದು ಪರಿಸ್ಥಿತಿ ವೃಷಭ ರಾಶಿಯವರಿಗೆ ಈ ವರ್ಷ ಅಂತಕ್ಕಂಥದ್ದಿಲ್ಲ. ಅದರಲ್ಲೂ ಇತ್ತೀಚೆಗೆ ನಿಮಗೆ ಸ್ವಲ್ಪ ಅನುಕೂಲಗಳನ್ನ ಕೊಡ್ತಾ ಇದ್ದಾನೆ. ಈ ಫೆಬ್ರವರಿ ಮಾಸದಲ್ಲಿ ನಿಮಗೆ ಧನ ಲಾಭಗಳು ಬರ್ತಕ್ಕಂಥದ್ದಾಗತ್ತೆ. ಆದರೆ ಇಂದಿನ ಒಂದು ವರ್ಷದಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ, ಆ ಹಣಕ್ಕೋಸ್ಕರ ಕಿಬ್ಬದಿಯ ಕೀಳನ್ನು ಮುರ್ಕೊಂಡ್ಬಿಟ್ಟಿದ್ದೀರಾ, ಮಾನಹಾನಿ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಹೌದಲ್ವಾ? ಹಾಗೆ ಈ ಮಾಸದಲ್ಲಿ ನಿಮಗೆ ಫೆಬ್ರವರಿಯ ಮಾಸದಲ್ಲಿ ಧನ ಲಾಭಗಳು ಬರ್ತಕ್ಕಂಥ ದಿನವಾಗತ್ತೆ. ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಇಂಥ ಒಂದು ಮಾಸ ಅಂತಕ್ಕಂಥದ್ದೇನಿದೆಯೋ ಸದುಪಯೋಗ ಪಡಿಸ್ಕೊಳ್ಳಿ. ಉಳಿತಾಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ. ಯಾರ್ಯಾರು ಮನೆಯನ್ನ ಕಟ್ತಾ ಇದ್ದೀರೋ ಅವರಿಗೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥದ್ದು. ಯಾರೋ ಸ್ನೇಹಿತರು ಬರ್ತಾರೆ, ಯಾರೋ ಬಂದು ಏನೋ ಸಾಮಗ್ರಿ ಕೊಡಿಸ್ತಾರೆ. ಆಪತ್ಕಾಲದಲ್ಲಿ ಆಪದ್ ಬಾಂಧವ ಅಂತ ನೀವೇನ್ ಕರಿತೀರೋ ಅಂತ ಆಪದ್ ಬಾಂಧವರು ಗೆಳೆಯರಾಗಿರ್ಬಹುದು, ಸಂಬಂಧಿಕರಾಗಿರಬಹುದು, ಅಥವಾ ಯಾವುದೋ ವ್ಯವಹಾರದಲ್ಲಿ ಪರಿಚಯಸ್ಥರಿರಬಹುದು, ಇವರು ಸಹಾಯವನ್ನ ಮಾಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಜೊತೆಗೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗವೂ ಕೂಡ ವೃಷಭ ರಾಶಿಯವರಿಗೆ ಇದೆ. ಇನ್ನು ಬಹಳಷ್ಟು ಜನ ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರಾ, ಗುರುಗಳೇ ನನ್ನ ಮದುವೆ ಯಾವಾಗ ಆಗತ್ತೆ? ಬಹಳಷ್ಟು ಹೆಣ್ಣು ಮಕ್ಕಳು ಕೂಡ ಹೌದು, ಒಳ್ಳೆ ಗಂಡ ಸಿಗಬೇಕು, ಅವರು ಕೂಡ ಅವರ ಜೀವನವನ್ನ ಒಬ್ಬ ಪುರುಷನ ಕೈಯಲ್ಲಿ ಇಡಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡ್ತಾರೆ, ಹೌದಲ್ವಾ? ಪುರುಷರು ಕೂಡ ಅಷ್ಟೇ, ಬರ್ತಕ್ಕಂಥ ಹೆಣ್ಣು ಮಗಳು ಚೆನ್ನಾಗಿರ್ತಾಳ ಇಲ್ವಾ, ಇವೆಲ್ಲವನ್ನು ಕೂಡ ಯೋಚನೆಯನ್ನ ಮಾಡ್ತಾರೆ. ಅಂತ ವೃಷಭ ರಾಶಿಯವರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂಥ ಮಾಸವಾಗತ್ತೆ. ಪ್ರಯತ್ನವನ್ನ ಪಡಿ. ಆಲಸ್ಯ ಮನೋಭಾವವನ್ನ ಇಟ್ಕೊಂಡು ಲೇಜಿ ಆಗಿದ್ರೆ ಯಾವುದೂ ಕೂಡ ಆಗಲ್ಲ. ಪ್ರತಿನಿತ್ಯ ಸ್ವಲ್ಪ ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿ ರಕ್ತದಲ್ಲಿ, ಶರೀರದಲ್ಲಿ ರಕ್ತ ಚಲನೆ ಅಂತಕ್ಕಂಥದ್ದು ಹೆಚ್ಚಾಗಿ ನಡಿಬೇಕು. ಆಗ ಒಳ್ಳೆಯ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಶರೀರದಲ್ಲಿ ಒಳ್ಳೆ ಬುದ್ಧಿಶಕ್ತಿ ಉತ್ಪತ್ತಿ ಆಗತ್ತೆ. ಆ ಉತ್ಪತ್ತಿ ಆಗ್ತಕ್ಕಂಥ ಬುದ್ಧಿಶಕ್ತಿ ಏನಿದೆಯೋ ಆ ಬುದ್ಧಿಶಕ್ತಿಯಿಂದ ನಿಮಗೆ ವಿವಾಹ ನಿಶ್ಚಯವಾಗ್ತಕ್ಕಂಥದ್ದು. ಕೆಲವರಿಗೆ ಯೋಗ ಚೆನ್ನಾಗಿತ್ತು ಅಂತ ಅಂದ್ರೆ ವಿವಾಹ ನಡೆದು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಫೆಬ್ರವರಿ ಮಾಸದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯದ ಕಡೆ ನಾವು ನೋಡಿದಾಗ ಹೇಗಿರುತ್ತೆ ಆರೋಗ್ಯ? ಸಣ್ಣ ಪುಟ್ಟ
ವಾಟರ್ ಇನ್ಫೆಕ್ಷನ್ನು ಅಥವಾ ಧೂಳಿನಿಂದ ಇನ್ಫೆಕ್ಷನ್ನು, ಸ್ವಲ್ಪ ಹೆಡ್ಡೇಕ್ ಬರ್ತಕ್ಕಂಥದ್ದು, ಅಂತ ದೊಡ್ಡ ದೊಡ್ಡ ಕಾಯಿಲೆಗಳೇನು ಬರಲ್ಲ. ಆದರೆ ಒಂದು ವಿಚಾರವನ್ನ ನಾನು ಹೇಳ್ತೇನೆ, ಶರ್ಕರ ವ್ಯಾಧಿ, ಅರ್ಬುದ, ರಕ್ತಪಿತ್ತಾದಿ ಇಟ್ಕೊಂಡಿದ್ದೀರಲ್ಲ, ಅವರಿಗೆ ಬಹಳಷ್ಟು ಸಮಸ್ಯೆಗಳಿದೆ. ಯೋಚನೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ. ಎಲ್ಲೋ ಒಂದು ಕಡೆ ರಂಧ್ರ ರಾಹುವಿನ ದೋಷ ಅಂತಕ್ಕಂಥದ್ದಿದೆ. ಆ ರಂಧ್ರ ರಾಹುವಿನ ದೋಷ ಏನ್ ಮಾಡುತ್ತೆ? ಉಸಿರಾಟವನ್ನ ಬಂದ್ ಮಾಡ್ತಕ್ಕಂಥದ್ದು. ಇದನ್ನ ಇಂಗ್ಲಿಷ್ ಅಲ್ಲಿ ನಾವೇನ್ ಹೇಳ್ತೀವಿ? ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾರು ಶರ್ಕರ ವ್ಯಾಧಿ, ಅರ್ಬುದ, ರಕ್ತ ಪಿತ್ತಾದಿಗಳನ್ನ ಹೆಚ್ಚಾಗಿ ಶರೀರದಲ್ಲಿ ಇಟ್ಕೊಂಡಿದ್ದೀರೋ ವೃಷಭ ರಾಶಿಯವರ ಅವರಿಗೆ ಮಾತ್ರ. ಹಾಗಾದ್ರೆ ಏನ್ ಮಾಡಬೇಕು ಗುರುಗಳೇ? ಖಂಡಿತವಾಗಿ ಈ ಒಂದು ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಹತ್ತಿರದಲ್ಲೇ ಇರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ ಅರ್ಕ ಪುಷ್ಪ ಅಂದ್ರೆ ಬಿಳಿ ಹೆಕ್ಕದ ಹೂವನ್ನ ಪ್ರತಿದಿನ ಒಂದೊಂದು ಹೂವನ್ನ ಇಟ್ಟು ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಅನುಕೂಲಗಳು ಪ್ರಾಪ್ತಿಯಾಗ